ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲೂ ಕೂಡ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ಗಂಡ ಸರಿ ಇಲ್ಲ ಅಂತ ಹೆಂಡತಿ ಸರಿ ಇಲ್ಲ ಅಂತ ಗಂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನಡೆದಂತಹ ಘಟನೆ. ಹಣ ಮತ್ತು ಶೋಕಿಗಾಗಿ ಮೂರು ಮದುವೆ ಆಗಿದ್ದಾನೆ ಗಂಡ ಅಂತ ಹೆಂಡತಿ ಆರೋಪ. ಮಂಜುನಾಥ್ ಆರೋಪವನ್ನ ಪತ್ನಿ ಮೇಘಶ್ರೀ ಕಡೆ ಅಲ್ಲಗೆಳಿತಾ ಇದ್ದಾರೆ. ನನಗೆ 2 ಮದುವೆ ಆಗಿ ಡಿವೋರ್ಸ್ ಆಗಿರೋದು ನಿಜ. ಮಂಜುನಾಥನೇ ನನ್ನ 5 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಮೇಘಶ್ರೀ. ಮಂಜುನಾಥನ ಆರೋಪಗಳೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂಥೇಳಿ ಪತ್ನಿ ಮೇಘಶ್ರೀ ಹೇಳ್ತಾ ಇರುವಂಥದ್ದು. 2ನೇ ಮದುವೆ ಮುಚ್ಚಿಟ್ಟು ವಂಚಿಸಿರೋದಾಗಿ ಮಂಜುನಾಥ್ ಆರೋಪಿಸ್ತಾ ಇದ್ದಾನೆ. ನಗ್ನ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಅನ್ನು ನನ್ನ ಗಂಡನೇ ಮಾಡ್ತಾ ಇದ್ದಾನೆ ಅಂಥೇಳಿ ಮಂಜುನಾಥನ ಮೇಲೆ ಮೇಘಶ್ರೀ ಮಾಡ್ತಾ ಇರುವಂತಹ ಆರೋಪ ಇದು. ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ ಆಗಿದ್ದಾರೆ. 4 ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಳ್ಬೇಕಾದಂತಹ ಸಮಸ್ಯೆಗಳು ಈಗ ಬಹಿರಂಗವಾಗಿದೆ. ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಎಲ್ಲರಿಗೂ ನನ್ನ ಸ್ವಂತ ಗಂಡಾದ ಮಂಜುನಾಥ್ ಅನ್ನೋರು ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದ್ರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕ್ಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಇಸ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ. 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪಾಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದಾನೆ. ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲಿ ಬೇಲ್ ತಗೊಂಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನು ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರು ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡುಗಂಗೆ ಹೋಗಿ ಹೇಳಿ ಕೆಟ್ಟದಾಗಿ ನಾನು ಮದ್ವೆ ಲವ್ ಮಾಡ್ತಾ ಇದ್ದೀನಿ ಅವಳ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ಹಂಗಾರೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಸುಳ್ಳಿಗೆ ಇವನು ತುಂಬಾ ದೊಡ್ಡದ್ ಮಾಡ್ತಾನೆ. ಹುಡುಗರು ಹೆಸರು ಅಂತ ಹೇಳಿ ಬೇರೆ ಹುಡುಗರದ್ದು ಮರ್ಯಾದೆ ಎಲ್ಲ ತೆಗೆದು ನಮ್ಮ ಅಪ್ಪ ಅಮ್ಮ ನಮ್ದು ಎಲ್ಲ ಬೀದಿಯಲ್ಲೆಲ್ಲ ಪಬ್ಲಿಷ್ ಮಾಡಿದಾನೆ. ಈ ತರ ಇವ್ನು ಸುಳ್ಳು ಹೇಳ್ತಿರೋ ಗಂಡಸಿಗೆ ಯಾವತ್ತೂ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಅವನತ್ ಏನೇ ಇದ್ರು ಬರ್ಬೇಕು, ಸಮಾಜದ ಮುಂದೆ ತಗೊಂಬಂದು ತೋರಿಸ್ಬೇಕು. ನಾನು ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಮೇಘನ್ ಕೊಟ್ಟಿರೋ ದುಡ್ಡು ಒಡವೆ ಕೊಟ್ಟಿರೋದು ಅಂತ ತೋರಿಸ್ಬೇಕು. ಇಲ್ವಾ ಇಂಥವೆಲ್ಲ ಸುಳ್ಳಿನ ಮಾತಾಡಿದಾಗ ನನಗೇನ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದರೆ, ಎಲ್ಲವೂ ಸರಿ ಇದ್ದಾಗ ಏನು ತಪ್ಪು ಮಾಡಿದರೂ ಕೂಡ ಸರಿನೇ, ಬೇಡ ಅಂದಾಗ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಇವರ ಬದುಕಿನಲ್ಲೂ ಕೂಡ ಹಾಗೆ ಆದಂತೆ ಕಾಣಿಸ್ತಾ ಇದೆ. ಒಂದು ಆಕೆ ಮೇಘಶ್ರೀ ಎಂಬ ಆಕೆ ಸಿರಾ ಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತೆ. 2 ಮ್ಯಾರೇಜ್ ಆಗಿರೋದನ್ನ ನಮಗೆ ಹೇಳೇ ಇರೋಲ್ಲ. ಹೇಳ್ದೆ ಮರೆಮಾಚಿ ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತೊಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರಿದಾಗ ಹೇಳ್ತಾರೆ ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆಂದ್ರೆ ಅಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ಗೆ ಹೋಗಿದ ತಕ್ಷಣ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಯಾಕೆಂದರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆಂದ್ರೆ ದಾಖಲೆಗಳು ಕೊಡಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ ಯಾಕೆಂದ್ರೆ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಷನ್ನೇ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ. ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ಇದರಲ್ಲಿ ಏನಾಗಿದೆ, ಈಗ ಈಕೆಯಿಂದ ಇನ್ನೂ ಒಂದು